ಪ್ರಧಾನಿ ನರೇಂದ್ರ ಮೋದಿಯವರು ಮೊನ್ನೆ ಅಷ್ಟೇ ಅಂದ್ರೆ ಗುರುವಾರ ಎರಡೂ ಸದನಗಳ ಎಲ್ಲಾ ಎನ್ಡಿಎ ಸಂಸದರಿಗೆ ತಮ್ಮ ಅಧಿಕೃತ ನಿವಾಸದಲ್ಲಿ ಭೋಜನ ಕೂಟವನ್ನ ಆಯೋಜನೆ ಮಾಡಿದ್ರು. ಈ ಭೋಜನ ಕೂಟದಲ್ಲಿ ಹಲವಾರು ರಾಗಿ ಆಧಾರಿತ ಖಾದ್ಯಗಳು ಒಳಗೊಂಡ ಹಾಗೆ ವಿವಿಧ ಭಕ್ಷ್ಯಗಳನ್ನ ತಯಾರಿಸಲಾಗಿತ್ತು. ಈ ಭೋಜನ ಕೂಟ ಮೋದಿಯವರ ನಾಯಕತ್ವದಲ್ಲಿ ಎನ್ಡಿಎ ಒಳಗಿನ ಏಕತೆಯ ಪ್ರದರ್ಶನಕ್ಕಾಗಿ ಹೊರಹೊಮ್ಮಿತು. ಇದನ್ನ ಮೋದಿ ವಿಕಸಿತ್ ಭಾರತ ಅಥವಾ ಸ್ವಾವಲಂಬಿ ರಾಷ್ಟ್ರಕ್ಕಾಗಿ ಕೆಲಸ ಮಾಡೋ ಕುಟುಂಬ ಅಂತ ಬಣ್ಣಿಸಿದ್ರು. ಈ ಸಂಬಂಧ ಮೋದಿಯವರು ಟ್ವೀಟ್ ಕೂಡ ಮಾಡಿದ್ರು. ಲೋಕ ಕಲ್ಯಾಣ ಮಾರ್ಗದಲ್ಲಿ ಎನ್ಡಿಎ ಸಂಸದರಿಗೆ ಭೋಜನ ಕೂಟ ಆಯೋಜನೆ ಮಾಡಿದ್ದು ಸಂತೋಷವಾಯಿತು. ಎನ್ಡಿಎ ಕುಟುಂಬ ಉತ್ತಮ ಆಡಳಿತ, ರಾಷ್ಟ್ರೀಯ ಅಭಿವೃದ್ಧಿ ಮತ್ತು ಪ್ರಾದೇಶಿಕ ಆಕಾಂಕ್ಷೆಗಳಿಗೆ ಹಂಚಿಕೆಯ ಬದ್ಧತೆಯನ್ನ ಪ್ರತಿನಿಧಿಸುತ್ತೆ. ಒಟ್ಟಾಗಿ ಮುಂದಿನ ವರ್ಷಗಳಲ್ಲಿ ನಮ್ಮ ರಾಷ್ಟ್ರದ ಅಭಿವೃದ್ಧಿ ಪ್ರಯಾಣವನ್ನ ಬಲಪಡಿಸ್ತಾ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಎಕ್ಸ್ ನಲ್ಲಿ ಬರೆದುಕೊಂಡಿದ್ರು. ಇನ್ನು ಎನ್ಡಿಎ ಸಂಸದರಿಗೆ ಆಯೋಜನೆ ಮಾಡಿದ್ದ ಈ ವಿಶೇಷ ಭೋಜನ ಕೂಟದಲ್ಲಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಅವರು ಕೂಡ ಇದ್ರು. ಈ ವೇಳೆ ದೇವೇಗೌಡ ಅವರ ಪಕ್ಕನೇ ಕೂತು ಊಟ ಮಾಡಿದ ಪ್ರಧಾನಿ ಮೋದಿ ಅವರು ದೇವೇಗೌಡರ ಆರೋಗ್ಯವನ್ನ ವಿಚಾರಿಸಿದ್ರು. ಹಾಗೆ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳಿ, ಸದನದಲ್ಲಿ ನಿಮ್ಮಂತಹ ಹಿರಿಯರ ಅನುಭವಗಳು ನಮಗೆ ಧಾರೆ ಎರೆದುಕೊಡಬೇಕು ಅಂತಾನೂ ಮೋದಿಯವರು ಹೇಳ್ಕೊಂಡಿದ್ರು. ಇನ್ನು ಇದ್ರ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಕೂಡ ಎಕ್ಸ್ ನಲ್ಲಿ ಈ ಭೋಜನ ಕೂಟ ತುಂಬಾ ಸಂತೋಷವನ್ನ ಕೊಡ್ತು ಅಂತಾನು ಪೋಸ್ಟ್ ಹಾಕಿದ್ರು. ಮೋದಿ ಜೊತೆಗಿನ ಮಾತುಕತೆ ಹಾಗೆ ಊಟ ಎಲ್ಲವೂ ಚೆನ್ನಾಗಿತ್ತು ಅಂತ ಬರೆದುಕೊಂಡಿದ್ದಾರೆ.